ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾ ಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ, ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06ಕ್ಕೆ ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಮೇಷರಾಶಿಯವರಿಗೆ ರಾಶಾಧಿಪತಿ ಕುಜಗ್ರಹ ಕುಟುಂಬ ಧನಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಹೋದರ ಸಹೋದರಿಯಿಂದ ಭೂಮಿಯಿಂದ
ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು. 2ರ ಅಧಿಪತಿ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಕೇತುವಿನ ಒಟ್ಟಿಗೆ ಸಂಚರಿಸುವುದರಿಂದ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯದ ಕಡೆಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕು. ಶುಚಿಯಾದ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಶುಭ ಫಲವನ್ನು ನೋಡಬಹುದು. ಧರ್ಮಪತ್ನಿಗೆ ಸಂಬಂಧಪಟ್ಟಂತೆ ಸಮಯ ಕೊಟ್ಟರೆ ಒಳ್ಳೆಯದು. ಕುಲದೇವರನ್ನು ಸ್ಮರಿಸಿ. ತೃತೀಯ ಹಾಗೂ ಷಷ್ಠ ಸ್ಥಾನಾಧಿಪತಿ ಬುಧ ಗ್ರಹ ವಕ್ರಿಯಾಗಿ ತೃತೀಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ಹಲ್ಲು ಕಿತ್ತ ಹಾವಿನಂತೆ ಶತ್ರುಗಳಿಂದ ನಿಮಗೆ ಜಯ ದೊರಕುವುದು. ಧೈರ್ಯ ಹೆಚ್ಚಾಗಿ ಹಳೆಯ ಸಾಲದ ಬಗ್ಗೆ ಏನಾದರೂ ಚಿಂತಿಸುತ್ತಿದ್ದರೆ ಈಗ ಒಳ್ಳೆಯ ಸಮಯ ಸಾಲ ಮರುಪಾವತಿಸಲು. ಸಹೋದರ ಸಹೋದರಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗದವರು ಈ ಹಿಂದೇನಾದರೂ ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಲ್ಲಿ, ನಿಮ್ಮ ಅವರ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದರೆ ಈಗ ಅದೆಲ್ಲ ಸರಿಯಾಗೋ ಒಳ್ಳೆ ಸಮಯ. ಸುಖಸ್ಥಾನದಲ್ಲಿ ಆತ್ಮಕಾರಕ ಸೂರ್ಯಗ್ರಹ, ಧರ್ಮಕಾರಕ ಗುರುಗ್ರಹ ಸಂಚರಿಸುವುದರಿಂದ ಈ ಹಿಂದೆ ನೀವೇನಾದರೂ ತಂದೆ ತಾಯಿ ಗುರುವಿಗೆ ಗೌರವದಿಂದ ನಡೆದುಕೊಂಡು ಬಂದಿದ್ದಲ್ಲಿ ಈ ಸಮಯದಲ್ಲಿ ನಿಮಗೆ ರಾಜ್ಯ ಪೂಜತೆ, ಗೌರವ ಸನ್ಮಾನ ಪ್ರಾಪ್ತಿ. ಅಗೌರವದಿಂದ ಏನಾದರೂ ನಡೆದುಕೊಂಡಿದ್ದರೆ ಯಾವುದೇ ಮಾನ ಸನ್ಮಾನ, ರಾಜ್ಯ ಪೂಜತೆ ದೊರೆಯುವುದಿಲ್ಲ. ಆತ್ಮಕಾರಕ ಸೂರ್ಯಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ತನ್ನ ತಾಯಿ, ತಂದೆ ಹಾಗೂ ಈ ರಾಶಿಯವರ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹೃದಯ, ಕಣ್ಣು ಹಾಗೂ ಹೊಟ್ಟೆ ಕರುಳಿಗೆ ಸಂಬಂಧಿಸಿದಂತೆ ಕಾಳಜಿ ವಹಿಸಿ. ಒಳ್ಳೆಯ ವೈದ್ಯರ ಸಲಹೆಯನ್ನು ಪಡೆಯಿರಿ. ಪಂಚಮ ಸ್ಥಾನದಲ್ಲಿ ಶುಕ್ರ ಕೇತುವಿನ ಸಂಚಾರ ಹಾಗೂ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಅಂದರೆ 11ನೇ ಭಾವದಲ್ಲಿ ಸಂಚರಿಸುವ ಈ ಸಮಯದಲ್ಲಿ ತಂದೆ, ತಾತ ಹಾಗೂ ನಿಮ್ಮ ಕುಟುಂಬದವರಿಂದ ಭೂಮಿಯಿಂದ, ಹಳೆಯ ಒಡವೆಗಳಿಂದ, ಹಳೆಯ ಆಸ್ತಿಗಳಿಂದ ದಿಢೀರನೆ ಲಾಭ ಬರುವ ಸಮಯ. ರಾಹುಗ್ರಹ ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುವಾಗ ಪೆಟ್ರೋಲ್, ಡೀಸೆಲ್, ಲಿಕ್ಕರ್, ಮೆಡಿಸನ್, ಗೊಬ್ಬರದ ಅಂಗಡಿ ಹಾಗೂ ಪುರಾತನ ವಸ್ತುಗಳಿಂದ ಅತಿ ಹೆಚ್ಚಿನ ಆದಾಯ ಬರುವ ಹಾಗೆ ರಾಹುಗ್ರಹ ನಿಮಗೆ ಶುಭ ಫಲವನ್ನೇ ಕೊಡುತ್ತಾರೆ. ರಾಹುರ್ ಬಾಹುರ್ ಬಲಂ ಎಂದು ಕರೆಯುತ್ತೇವೆ. ನಮ್ಮ ತೋಳುಗಳಿಗೆ ಅತಿ ಹೆಚ್ಚಿನ ಬಲವನ್ನು ರಾಹುಗ್ರಹ ಕೊಡುತ್ತಾರೆ. ಈಗ ಒಳ್ಳೆ ಸಮಯ, ಸರಿಯಾಗಿ ಬಳಸಿಕೊಳ್ಳಿ. ಸಮಯ ವ್ಯರ್ಥ ಮಾಡೋದು ಬೇಡ. ಹಾಗೆ ನಿಮ್ಮ ಮನೆಯ ಮೇಲೆ, ನಿಮ್ಮ ಮನೆಯ ಮಕ್ಕಳ ಮೇಲೆ ಕೆಟ್ಟ ಜನರ ದೃಷ್ಟಿ ಮಕ್ಕಳ ಮೇಲೆ ಹಾಗೂ ಮನೆಯ ಮೇಲೆ ಇರುವುದರಿಂದ ಅವರ ವಿದ್ಯಾಭ್ಯಾಸ, ಅವರ ಹಾವಭಾವವನ್ನು ಗಮನಿಸಿ. ಮದುವೆ ಆಗಿರುವ ನಿಮ್ಮ ಮಕ್ಕಳ ದಾಂಪತ್ಯ ಜೀವನದ ಬಗ್ಗೆ ಗಮನ ಹರಿಸಿ. 12ರಲ್ಲಿ ಶನಿಗ್ರಹದ ದೃಷ್ಟಿ 5ನೇ ಭಾವದಲ್ಲಿ, 5ರಲ್ಲಿ ಶುಕ್ರ ಕೇತುವಿನ ಸಂಚಾರ ಈ ರಾಶಿಯವರ ಮಕ್ಕಳುಗಳಿಗೆ ಈ ಸಮಯದಲ್ಲಿ ಅತಿ ಹೆಚ್ಚಿನದಾಗಿ ಹೊಸದಾಗಿ ಏನನ್ನಾದರೂ ಕಲಿಯಬಹುದು. ಸಂಗೀತ, ನೃತ್ಯ, ಸಿನಿಮಾ, ಧಾರಾವಾಹಿಗಳಲ್ಲಿ ಪಾತ್ರಾಭಿನಯ ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿ ಹೊಂದಬಹುದು. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆಯುತ್ತಾರೆ. ತಮ್ಮ ಜಾತಕಗಳಲ್ಲಿ ದಶಾಭುಕ್ತಿಗಳು ಸರಿಯಿಲ್ಲವಾದಲ್ಲಿ ಶುಭ ಫಲಗಳು ದೊರೆಯುವುದಿಲ್ಲ. ಅಭಿವೃದ್ಧಿ ಏಳಿಗೆ ಇರೋದಿಲ್ಲ. ಪ್ರೀತಿ ಪ್ರೇಮ ಅಂತ ಏನಾದರೂ
ನಿಮ್ಮ ಮಕ್ಕಳು ಈ ಸಮಯದಲ್ಲಿ ಜಾರುವ ಸಮಯ ಇದಾಗಿರುತ್ತದೆ. ಮನೆಯ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ. ಮಂಗಳವಾರ ಇಲ್ಲವೇ ಶುಕ್ರವಾರದಂದು ಶಕ್ತಿ ದೇವತೆಗೆ ಪೂಜೆಯನ್ನು ಕೊಡಿ. ದುರ್ಗಾದೇವಿ ಹಾಗೂ ರಾಜರಾಜೇಶ್ವರಿ ತಾಯಿಗೆ ಪೂಜೆಯನ್ನು ಕೊಟ್ಟರೆ ತುಂಬಾನೇ ಒಳ್ಳೆಯದು. 12ರಲ್ಲಿ ಶನಿಗ್ರಹದ ಸಂಚಾರ 7:30 ನಡೆಯುತ್ತಿದ್ದರೂ ಶನಿಗ್ರಹವು ದಿನಾಂಕ 27 ಜುಲೈ ವಕ್ರಿ ಸಂಚಾರ ಪ್ರಾರಂಭಿಸುವುದರಿಂದ ಅನೇಕ ಅಶುಭ ಫಲಗಳು ಶುಭ ಫಲಗಳಾಗಿ ಪರಿವರ್ತನೆಯಾಗುವ ಸಮಯ ಇದಾಗಿರುತ್ತದೆ. ಇನ್ನು ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಪರಿಹಾರಗಳನ್ನು ನೋಡೋಣ. ಪರಿಹಾರ: ತಂದೆ ತಾಯಿ ಗುರುವಿನ ಪಾದಕ್ಕೆ ನಮಸ್ಕರಿಸಿ ಇವರ ಆಶೀರ್ವಾದ ಪಡೆಯಿರಿ. ಪಂಚಮದಲ್ಲಿ ಶುಕ್ರ ಕೇತುಗ್ರಹರು ಸಂಚಾರದಲ್ಲಿರುವುದರಿಂದ ಅಲಂಕಾರಿಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಜಾಗೃತರಾಗಿರಿ. ಅಲರ್ಜಿಗಳಾಗುವ ಸಾಧ್ಯತೆ ತುಂಬಾನೇ ಇದೆ. ಇವುಗಳಿಂದ ದೂರವಿರಿ. ನಿಮ್ಮ ಹುಟ್ಟೂರಿನ ಗ್ರಾಮ ದೇವತೆ ಹಾಗೂ ಕುಲದೇವತೆಗೆ ಪೂಜೆಯನ್ನು ಕೊಡಿ. ಜುಲೈ 29ರಂದು ಗುರು ಪೂರ್ಣಿಮಾ. ನಿಮ್ಮ ಗುರುಗಳ ಪಾದ ಪೂಜೆ ಮಾಡಿ ಗುರುಗಳಿಂದ ಆಶೀರ್ವಾದ ಪಡೆಯಿರಿ. ಇನ್ನು ಅತಿ ಹೆಚ್ಚಿನ ಶುಭ ಫಲ ದೊರೆಯುವುದು. ಶುಭವಾಗಲಿ.